ಪ್ರಿಯರೇ, ಇವತ್ತು ಭಾನುವಾರ ದಿವಸ, ವಾರದ ಮೊದಲನೇ ದಿವಸ. ನಾವು ನಮ್ಮ ದೇವರಿಗೆ ಆರಾಧನೆ ಮಾಡುವ ದಿನವಾಗಿದೆ. ಇದು ದೇವರಿಗೋಸ್ಕರ ನೇಮಿಸಿದ ಮೀಸಲಾದ ದಿನವಾಗಿದೆ. ಅದಕ್ಕೋಸ್ಕರ ಇವತ್ತು ನಾವು ಆರಾಧನೆಗೆ ಹೋಗುವ ಮೊದಲು ಒಂದು ವಾಕ್ಯ ಓದಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇವೆ. ದೇವರ ವಾಕ್ಯ ಹೀಗೆ ಹೇಳ್ತದೆ. ಕೀರ್ತನೆ 27:1, ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೂ ಭಯಪಟ್ಟೆನು. ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು. ದೇವರು ನಮ್ಮ ಪಕ್ಷಕ್ಕಿದ್ದಾನೆ. ನಮ್ಮ ಪಕ್ಷಕ್ಕಿರುವಾಗ ಯಾವ ಹೆದರಿಕೆ ಇಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ. ಏಕೆಂದರೆ ಆತನು ಬೆಳಕಾಗಿದ್ದಾನೆ, ಆತನು ರಕ್ಷಕನಾಗಿದ್ದಾನೆ. ಆತನು ಹೇಗೂ ರಕ್ಷಕನಾಗಿದ್ದಾನೆ, ಅದೇ ಪ್ರಕಾರ ನಾವು ಈ ಲೋಕದಲ್ಲಿ ಬೆಳಕಾಗಿದ್ವಿ. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆ, ನಿನಗೆ ಸ್ತೋತ್ರಪ್ಪ. ನೀನು ಒಳ್ಳೆಯವನು. ಪರಿಶುದ್ಧಾತ್ಮನೇ, ಇವತ್ತು ನೀನು ನಡೆಸಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ನಿನ್ನ ವೀಕ್ಷಕರು ಕರ್ತನೇ, ಎಲ್ಲರೂ ನಾವು ಸೇರಿ ಆರಾಧನೆ ಮಾಡುವಾಗ ನಮ್ಮ ತಂದೆಯಾದ ದೇವರಿಗೆ ನೀನು ಕರ್ತನೇ ಮಹಿಮೆ ಹೊಂದಬೇಕು. ಕರ್ತನೇ, ನಮ್ಮ ಮುಖಾಂತರ ನಿನ್ನ ಮಕ್ಕಳ ಮುಖಾಂತರ ಮಹಿಮೆ ಹೊಂದಬೇಕು. ನಾವು ಮಾಡುವ ಸ್ತುತಿಯಲ್ಲಿ ಆರಾಧನೆ ನೀನು ಮಹಿಮೆ ಹೊಂದು ಕರ್ತನೇ. ಏಕೆಂದರೆ ಸ್ತುತಿಗೆ ಯೋಗ್ಯ ನೀನು, ಆರಾಧನೆಗೆ ಯೋಗ್ಯನೇ ನೀನಾಗಿದೆ ಕರ್ತನೇ. ಅದಕ್ಕೆ ನಿನ್ನನ್ನು ಕೊಂಡಾಡ್ತೇವೆ ಕರ್ತನೇ. ಅಪ್ಪ, ನಿನ್ನ ಪ್ರಸನ್ನತೆಯಿಂದ ನೀನು ತುಂಬಿಸಬೇಕೆಂದು ನಾನು ಪ್ರಾರ್ಥನೆ ಕರ್ತನೇ. ಮಕ್ಕಳೆಲ್ಲರೂ ಕರ್ತನೇ ಒಂದೇ ಮನಸ್ಸಿಂದ ಸೇರಿ ಮಾಡುವ ಆರಾಧನೆ ನಿನ್ನ ಮೆಚ್ಚಿಸುವ ದೇವರಾಗಿದೆ ಕರ್ತನೇ. ನಿನಗೆ ಮೆಚ್ಚಿಗೆ ಆಗಬೇಕೆಂದು ನಾನು ಪ್ರಾರ್ಥನೆ. ಆಮೇನ್. ಥ್ಯಾಂಕ್ ಯು. ನಾವೆಲ್ಲರೂ ಸೇರಿ ಆರಾಧನೆ ಮಾಡುವ. ನಮ್ಮೊಟ್ಟಿಗೆ ನೀವು ಸೇರಿರಿ. ಯೇಸುದೇವಾ, ನಿನ್ನ ಸ್ತುತಿಸಿ ನಾ ಆರಾಧಿಸುವೆ. ಮಹಿಮ ಸ್ವರೂಪ ನನ್ನ ಯೇಸುದೇವಾ, ನಿನ್ನ ಸ್ತುತಿಸಿ ನಾ ಆರಾಧಿಸುವೆ. ಸ್ತುತಿಗೆ ಯೋಗ್ಯನೇ, ಘನತೆಗೆ ಯೋಗ್ಯನೇ, ಸ್ತುತಿಗೆ ಯೋಗ್ಯನೇ, ಘನತೆಗೆ ಯೋಗ್ಯನೇ. ಕೈಗಳೆತ್ತಿ ಆರಾಧಿಸುವೆ, ಕುಣಿದು ನಲಿದು ಆರಾಧಿಸುವೆ. ಕೈಗಳೆತ್ತಿ ಆರಾಧಿಸುವೆ, ನಾನು ಕುಣಿದು ನಲಿದು ಆರಾಧಿಸುವೆ. ಮಹಿಮ ಸ್ವರೂಪ ಯೇಸುದೇವಾ, ನಿನ್ನ ಸ್ತುತಿಸಿ ನಾ ಆರಾಧಿಸುವೆ. ಮಹಿಮ ಸ್ವರೂಪ ನನ್ನ ಯೇಸುದೇವಾ, ನಿನ್ನ ಸ್ತುತಿಸಿ ನಾ ಆರಾಧಿಸುವೆ. ದೈವ ತೇಜಸ್ಸು ನೀನೆ ನಂದೇವಾ, ದೈವ ಪ್ರಭಾವವು ನೀನೆ ನಂದೇವಾ. ದೈವ ತೇಜಸ್ಸು ನೀನೆ ನಂದೇವಾ, ದೈವ ಪ್ರಭಾವವು ನೀನೆ ನಂದೇವಾ. ಕೃಪಾ ಸತ್ಯವು ನೀನೆ ನಂದೇವಾ, ಕೃಪಾ ಸತ್ಯವು ನೀನೆ ನಂದೇವಾ. ಕೈಗಳೆತ್ತಿ ಆರಾಧಿಸುವೆ, ನಾನು ಕುಣಿದು ನಲಿದು ಆರಾಧಿಸುವೆ. ಕೈಗಳೆತ್ತಿ ಆರಾಧಿಸುವೆ, ನಾನು ಕುಣಿದು ನಲಿದು ಆರಾಧಿಸುವೆ. ಮಹಿಮ ಸ್ವರೂಪ ನನ್ನ ಯೇಸುದೇವಾ, ನಿನ್ನ ಸ್ತುತಿಸಿ ನಾ ಆರಾಧಿಸುವೆ. ಮಹಿಮ ಸ್ವರೂಪ ನನ್ನ ಯೇಸುದೇವಾ, ನಿನ್ನ ಸ್ತುತಿಸಿ ನಾ ಆರಾಧಿಸುವೆ. ಜೀವ ಮಾರ್ಗವು ನೀನೆ ನಂದೇವಾ, ಜೀವ ಮಾರ್ಗವು ನೀನೆ ನಂದೇವಾ. ಜೀವ ಮಾರ್ಗವು ನೀನೆ ನಂದೇವಾ, ಜೀವ ವಾಕ್ಯವು ನೀನೆ ನಂದೇವಾ. ಕೃಪಾ ಸತ್ಯವು ನೀನೆ
ನಂದೇವಾ, ಕೃಪಾ ಸತ್ಯವೂ ನೀನೆ ನಂದೇವಾ. ಕೈಗಳೆತ್ತಿ ಆರಾಧಿಸುವೆ, ನಾನು ಕುಣಿದು ನಲಿದು ಆರಾಧಿಸುವೆ. ಕೈಗಳೆತ್ತಿ ಆರಾಧಿಸುವೆ, ನಾನು ಕುಣಿದು ನಲಿದು ಆರಾಧಿಸುವೆ. ಮಹಿಮ ಸ್ವರೂಪ ನನ್ನ ಯೇಸು ದೇವಾ, ನಿನ್ನ ಸ್ತುತಿಸಿ ನಾ ಆರಾಧಿಸುವೆ. ಮಹಿಮ ಸ್ವರೂಪ ನನ್ನ ಯೇಸು ದೇವಾ, ನಿನ್ನ ಸ್ತುತಿಸಿ ನಾ ಆರಾಧಿಸುವೆ. ಸ್ತುತಿಗೆ ಯೋಗ್ಯನೇ, ಘನತೆಗೆ ಯೋಗ್ಯನೇ, ಸ್ತುತಿಗೆ ಯೋಗ್ಯನೇ, ಘನತೆಗೆ ಯೋಗ್ಯನೇ. ಕೈಗಳೆತ್ತಿ ಆರಾಧಿಸುವೆ, ನಮ್ಮೆಲ್ಲರೂ ಕೈ ಎತ್ತುವ. ಕುಣಿದು ನಲಿದು ಆರಾಧಿಸುವೆ. ಕೈಗಳೆತ್ತಿ ಆರಾಧಿಸುವೆ, ನಾನು ಕುಣಿದು ನಲಿದು ಆರಾಧಿಸುವೆ. ಮಹಿಮ ಸ್ವರೂಪ ನನ್ನ ಯೇಸು ದೇವಾ, ನಿನ್ನ ಸ್ತುತಿಸಿ ನಾ ಆರಾಧಿಸುವೆ. ಮಹಿಮ ಸ್ವರೂಪ ನನ್ನ ಯೇಸು ದೇವಾ, ನಿನ್ನ ಸ್ತುತಿಸಿ ನಾ ಆರಾಧಿಸುವೆ. ಮಹಿಮ ಸ್ವರೂಪ ನನ್ನ ಯೇಸು ದೇವಾ, ನಿನ್ನ ಸ್ತುತಿಸಿ ನಾ ಆರಾಧಿಸುವೆ. ಥ್ಯಾಂಕ್ ಯು ಲಾರ್ಡ್. ಗ್ಲೋರಿ 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 ಗ್ಲೋರಿ. ಓ ಗ್ಲೋರಿ, ಮಹಿಮೆ ಮಹಿಮೆ ಮಹಿಮೆ. ಥ್ಯಾಂಕ್ ಯು ಲಾರ್ಡ್. ನಿನ್ನನ್ನು ಆರಾಧಿಸಿ ಕಥನೆ ಸ್ತುತಿಸ್ತೇವೆ ನಾವು. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜೀಸಸ್. Moja civita so asrotos, makarak kalokolitos. Ganamana vaibhavana borano aso, mahimeka yogi vyeklo. Ganamana vaibhavana borano aso, mahimeka yogi vyeklo. Arga aradan bapa, arga aradan puta. Arga Aradhanatya, Arga Aradhan Deva, Arga Aradhan Papa, Arga Aradhan Puta, Arga Aradhanatya, Arga Aradhan Deva. Tuja pakatyacha saule pona, haunchiye tu ashita sada. तुझ्या पाकाट्याच्या सावळे पोंदा हाजी आशेता सदा. सौम्या देवा मोजा पोषण करणारा, स्तुती तू योगिकलो. सौम्या देवा मोजा पोषण करणारा, स्तुती तू योगिकलो. अर्गा आराधन बापा, अर्गा आराधन पुता, अर्गा आराधनत्या, अर्गा आराधन देवा, अर्गा आराधन बापा, अर्गा आराधन पुता, अर्गा आराधनत्या, अर्गा आराधन देवा. मुझ्या अस्कतायेच्या वेळा तुझी कृपा म्हाका लाभली. मोजा अस्कतायेच्या वेळा तुझी कृपा म्हाका लाभली. जेजुराय मुजो जालो मुझे बोल, कसलीच भिरांत म्हाका ना. जेजुराय मुजो जालो मुझे बोल, कसलीच भिरांत म्हाका ना. अर्गा आराधन बापा,
एक दिसा तुझी स्तुती करून मोकळसिता सौम्याची तुवें केलेले उपकार नियाळून अर्गां दिता ओय सौम्या सौम्याची आमच्या जिवात केले उपकार सौम्या तुका आमी अर्घ दिता अर्गां दिता अर्गां आराधन बापा सगळं आराधन करो आराधन तुझा आराधन आज्ञा आराधन देवा आराधन बापा आराधन तुझा आराधन आज्ञा आराधन देवा आराधन बापा आराधन तुझा आराधन आज्ञा आराधन देवा ಓ ಬಾಬಾ ಅದು ಅರ್ಘ್ಯ ದಿತಾ ತಂದೆ ನಿನಗೆ ಸ್ತೋತ್ರಪ್ಪ ಓ ಗ್ಲೋರಿ 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 ಓ ಮಹಿಮೆ ಮಹಿಮೆ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಓ ಗ್ಲೋರಿ ನಿನ್ನ ಪ್ರಸನ್ನತೆ ಸ್ವಾಮಿ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ ಸ್ವಾಮಿ ನಿನ್ನ ಮಕ್ಕಳಾದ ನಾವು ಎಲ್ಲರೂ ಕಥನೆ ಸೇರಿ ಅನುಭವ ಮಾಡ್ತಾ ಇದ್ದೇವೆ ನಿನ್ನ ಪ್ರಸನ್ನತೆ ಸ್ವಾಮಿ ಓ ನಿನ್ನ ಮಹಿಮೆ ಹೊಂದಬೇಕು ಓ ನಿನ್ನ ಮಹಿಮೆ ಹೊಂದುತ್ತಾ ಇದ್ದೆ ತಂದೆ ಸ್ತೋತ್ರ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓ ಗ್ಲೋರಿ 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 ಆತನನ್ನು ಆರಾಧಿಸೋಣ तुमसा कोई नहीं तुमसा कहीं नहीं अब है पूरा यकीन तुमसा कोई नहीं तुमसा कोई नहीं तुमसा कहीं नहीं अब है पूरा यकीन तुमसा कोई नहीं यीशु
जैसा कोई नहीं। ಹೌದು ತಂದೆ, ನಿನ್ನ ಹಾಗೆ ಯಾರು ದೇವರಿಲ್ಲ ಸ್ವಾಮಿ. तेरे जैसा ನಿನ್ನ ಹಾಗೆ ಯಾರಿಲ್ಲ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ನಾವು ಆರಾಧಿಸ್ತೇವೆ ಸ್ವಾಮಿ. ನಿನ್ನನ್ನು ಆರಾಧ್ಯ ಮನಪೂರ್ವಕವಾಗಿ ಆತನನ್ನು ಆರಾಧಿಸುವ ನಾವು, ನಮ್ಮ ತಂದೆಯಾದ ದೇವರನ್ನು ಆರಾಧಿಸುವ ನಾವು. ಓ ಥ್ಯಾಂಕ್ ಯು. ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು ಈ ಸಮಯದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಮಹಿಮೆಗೆ
ಭಕ್ತಿಗೆ ಯೋಗ್ಯನೇ. ಎಲ್ಲ ಶಿರವು ನಮಿಸುತ್ತ ನಿಂತು ಕೈ ಮುಗಿದು ಆರಾಧಿಸುವೆವು. ಎಲ್ಲ ಶಿರವು ನಮಿಸುತ್ತ ನಿಂತು ಕೈ ಮುಗಿದು ಆರಾಧಿಸುವೆವು. ಕೈ ಮುಗಿದು ಆರಾಧಿಸುವೆವು. ಕೈ ಮುಗಿದು ಆರಾಧಿಸುವೆವು. ಆರಾಧಿಸುವೆ ನಿನ್ನನ್ನೇ. ಆರಾಧಿಸುವೆ ನಿನ್ನನ್ನೇ. ಆರಾಧಿಸುವೆ ನಿನ್ನನ್ನೇ. ಆರಾಧಿಸುವೆ ನಿನ್ನನ್ನೇ. ಕರ್ತನೇ ನನ್ನುಸಿರೇ, ಯೇಸುವೇ ನನ್ನ ದೇವರೇ, ಉಸಿರಿರುವವರೆಗೂ ನಿನ್ನಾಮವನ್ನು ಎಂದೆಂದು ಆರಾಧಿಸುವೆ. ಕರ್ತನೇ ನನ್ನುಸಿರೇ, ಯೇಸುವೇ ನನ್ನ ದೇವರೇ, ಉಸಿರಿರುವವರೆಗೂ ನಿನ್ನಾಮವನ್ನು ಎಂದೆಂದು ಆರಾಧಿಸುವೆ. ಆರಾಧಿಸುವೆ ನಿನ್ನನ್ನೇ. Glory, glory, glory. ಆರಾಧಿಸುವೆ ನಿನ್ನನ್ನೇ. ಆರಾಧಿಸುವೆ ನಿನ್ನನ್ನೇ. ಆರಾಧಿಸುವೆ ನಿನ್ನನ್ನೇ. Hallelujah. ನಮ್ಮ ಕರಗಳನ್ನು ಎತ್ತುವ.
ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರಪ್ಪ. ನಿನ್ನ ಮಕ್ಕಳಾದ ನಾವು ಎಲ್ಲರೂ ಸೇರಿ ಕರ್ತನೇ ಈ ಸಮಯದಲ್ಲಿ ನಾವು ಮಾಡಿದ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರಪ್ಪ. ನಾವು ಮಾಡಿದ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ ಸ್ವಾಮಿ. ಏಕೆಂದರೆ ಕರ್ತನೇ, ಮಹಿಮೆಗೆ ನೀನು ಮಾತ್ರ ಯೋಗ್ಯನಾಗಿದ್ದಿ ಕರ್ತನೇ. ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದೆ ಸ್ವಾಮಿ. ಅಪ್ಪ ತಂದೆ, ನಿನಗೆ ಸ್ತೋತ್ರಪ್ಪ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೆನ್. ಥ್ಯಾಂಕ್ ಯು. ಪ್ರಿಯರೇ, ಈ ಸಮಯದಲ್ಲಿ ನಾವು ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ನಮ್ಮ ಆರಾಧನೆ ಆತನು ಸ್ವೀಕಾರ ಮಾಡಿದ್ದಾನೆ, ನಮ್ಮ ಯಜ್ಞವು ಆತನು ಸ್ವೀಕಾರ ಮಾಡಿದ್ದಾನೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗುವ. ದೇವರ ವಾಕ್ಯದಲ್ಲಿ ಜೀವ ಉಂಟು. ನೀವು ಎಷ್ಟು ವಾಕ್ಯ ಕೇಳ್ತೀರಿ, ಎಷ್ಟು ಕೇಳ್ತೀರಿ, ನಿಮ್ಮ ಆತ್ಮಕ್ಕೆ ಬಲ ಬರ್ತದೆ, ಆತ್ಮನು ಬಲ ಪಡ್ತಾನೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವು ವಾಕ್ಯ ಭಾಗಕ್ಕೆ ಹೋಗುವ. ದೇವರ ಹೃದಯದಲ್ಲಿ ಏನುಂಟು ಎಂದು ನೋಡಿಕೊಳ್ಳುವ. ನಾವು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ, ಶರೀರದಲ್ಲಿ ಇರುವಾಗ, ತನ್ನ ಹೃದಯದಲ್ಲಿದ್ದ ಕೆಲವು ಮಾತು ಆತನು ಹೇಳ್ತಿದ್ದ, ಆತನ ಹಿಂದೆ ಬಂದವರಿಗೆ ಹೇಳ್ತಿದ್ದ. ಶಿಷ್ಯರು ಕೂಡ ಆತನ ಹೊಟ್ಟಿಗೆ ಇದ್ದರು. ಅದಕ್ಕೋಸ್ಕರ ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಏಕೆಂದರೆ ನೀನು ಮತ್ತು ನಾನು ಓದಿ ಕೇಳಿ ತಿಳ್ಕೊಂಡು ನಾವು ಎಚ್ಚರಿಕೆಯಿಲ್ಲ ಇಂದ ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಪ್ರಿಯರೇ, ಆತನು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಮಾನವನಾಗೆಲ್ಲ ಆತನು ಪ್ರೀತಿ ಸ್ವರೂಪನು. ಈಗ ದೇವರ ಪ್ರೀತಿ ಉಂಟು, ಲೋಕದಲ್ಲಿ ಕರುಣೆ ಉಂಟು, ದಯೆ ಉಂಟು, ಈಗ ರೈಟ್ ನಾವು ಕೃಪೆ ಉಂಟು. ಒಂದು ಸಮಯ ಬರ್ತದೆ, ದೇವರ ಕೃಪೆ ಇರುವುದಿಲ್ಲ, ಕರುಣೆ ಇರುವುದಿಲ್ಲ, ದಯೆ ಇರುವುದಿಲ್ಲ. ಏಕೆಂದರೆ ಈಗ ಏಕೆ ಕೃಪೆ ಉಂಟು, ದಯೆ ಉಂಟು, ಕರುಣೆ ಉಂಟು, ಪ್ರೀತಿ ಉಂಟು? ಎಲ್ಲರೂ ದೇವರ ಕಡೆಗೆ ತಿರುಗಬೇಕೆಂದು, ಮಾನವನು ಸತ್ಯ ದೇವರ ಕಡೆಗೆ, ಜೀವಿಸುವ ದೇವರ ಕಡೆಗೆ ತಿರುಗಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಸಮಯ ಕೊಡ್ತಾ ಇದ್ದಾನೆ ದೇವರು ಮಾನವನಿಗೆ. ಏಕೆ? ದೇವರ ಕಡೆಗೆ ತಿರುಗಿ. ಯೇಸು ಕ್ರಿಸ್ತನ ಬಾಯಲ್ಲಿ ಬಂದ ಮೊದಲ ಸಂದೇಶ ಏನು? ಪರಲೋಕ ರಾಜ್ಯವು ಹತ್ತಿರವಾಗಿದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಯೇಸು ಕ್ರಿಸ್ತನು ಏಕೆ ಈ ಮಾತನ್ನು ಹೇಳಿದ? ಏಕೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು? ಹಾಗಾದರೆ ದೇವರ ಕಡೆಯಲ್ಲಿ ಇಲ್ಲವ ಮಾನವನಿಗ ಇವತ್ತು? ಏಕೆ ಈ ರೀತಿ ಹೇಳಿದನು ಅಂದರೆ, ಕರೆಕ್ಟ್ ಯೇಸುಗೆ ಗೊತ್ತಿತ್ತು, ಮಾನವನು ದೇವರ ಮಾರ್ಗದಲ್ಲಿ ನಡೆಯುವುದಿಲ್ಲ, ದೇವರ ಕಡೆಗೆ ತಿರುಗಿರಿ ಎಂದು ಹೇಳ್ದನ. ನೀ ಹೋಗುವ ಮಾರ್ಗ ಸರಿಯಿಲ್ಲ ಎಂದು ಯೇಸು ಹೇಳಿದನು. ನೀವು ಕತ್ತಲೆಯಲ್ಲಿ ನಡೆಯುತ್ತೀರಿ ಎಂದು ಯೇಸು ಹೇಳಿದನು. ಇವತ್ತು ಮಾನವನು ಕತ್ತಲೆಯಲ್ಲಿ ಇದ್ದಾನೆ, ಕತ್ತಲೆಯಲ್ಲಿ ನಡೆಯುತ್ತಾನೆ. ಎಲ್ಲಿ ಹೋಗ್ತಾನೆ ಅವನಿಗೆ ಗೊತ್ತಿಲ್ಲ ಅವನಿಗೆ. ಯೇಸು ಬೆಳಕಾಗಿದ್ದಾನೆ. ನಾನೇ ಬೆಳಕೆಂದು ಯೇಸು ಹೇಳ್ತಾನೆ. ನಾನು ಬೆಳಕಾಗಿದ್ದೇನೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಯೇಸು ಹೇಳ್ತಾನೆ. ಬೆಳಕು ಇರುವಾಗನೇ ನೀವು ನಡೆಯಿರಿ, ಆ ಬೆಳಕು ಇರುವಾಗನೇ ನೀವು ಬೆಳಕಲ್ಲಿ ನಡೆಯಿರಿ ಹೇಳ್ತಾನೆ. ಅದಕ್ಕೆ ಸರ್ ಪ್ರಿಯರಿ, ನಾವು ದೇವರ ವಾಕ್ಯವನ್ನು ಕೇಳುವ. ಮತ್ತಾಯನ ಶುಭ ಸಂದೇಶ 11:20 ನಾವು ಧ್ಯಾನಿಸುವ. ಈ ರೀತಿ ದೇವರು ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನು, ಆಗ ಆತನು ತನ್ನ ಮಹತ್ಕಾರ್ಯಗಳು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಲಿಲ್ಲ ಎಂದು ಅವುಗಳನ್ನು ಗದರಿಸತೊಡಗಿದನು. ಯೇಸು ಮಹತ್ಕಾರ್ಯ, ಅದ್ಭುತ ಕಾರ್ಯ ಮಾಡಿದ ಊರಿನ ಜನರು ದೇವರ ಕಡೆಗೆ ತಿರುಗಲೇ ಇಲ್ಲ.
ಖಾಲಿ ಅದ್ಭುತ ತಗೊಂಡರು, ಸುಮ್ಮನೆ ಕೂತ್ಕೊಂಡರು, ಅವರ ಮಾರ್ಗದಲ್ಲೇ ನಡೀತಾ ಇದ್ದರು. ಅದ್ಭುತ ತಗೊಂಡು ಯೇಸು ಅದ್ಭುತ ಮಾಡಿ, ಯೇಸುನ ಹತ್ತಿರ ಬಂದವರಿಗೆ ಯಾವನಾಗಲಿ ಆತನು ಅವನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ, ಖಂಡಿತ ಮಾಡ್ತಾನೆ. ಆತನು ಏಕೆ ಮಾಡ್ತಾನೆ ಅದ್ಭುತ? ಏಕೆ ಆಶೀರ್ವಾದ ಮಾಡ್ತಾನೆ? ಆತನು ಪ್ರೀತಿ ಸ್ವರೂಪನಾದ ದೇವರಾಗಿದ್ದಾನೆ. ದೇವರ ಕಡೆಗೆ ತಿರುಗಬೇಕೆಂದು ಆತನು ಅದ್ಭುತ ಮಾಡ್ತಾನೆ. ಇವತ್ತು ಮಾನವನು ಏನು ಮಾಡ್ತಾನೆ? ಆತನ ಥರ ಪ್ರಾರ್ಥನೆ ಬೇಕು, ಆತನ ಅದ್ಭುತ ಬೇಕು, ಆದರೆ ಆತನೊಟ್ಟಿಗೆ ನಡೆಯಲಿಕ್ಕೆ ಬೇಡ. ಆತನು ಸ್ವಂತ ರಕ್ಷಕನು ಸ್ವೀಕಾರ ಮಾಡೋದಿಲ್ಲ. ಅಷ್ಟೇ ಅದ್ಭುತ ಬೇಕು, ಸೂಚಕಾರ್ಯ ಬೇಕು, ಅಲ್ಲಿಂದ ಹೋಗುವುದು. ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ಅದ್ಭುತ ಸೂಚಕ ಕಾರ್ಯದ ಊರು ದೇವರ ಕಡೆಗೆ ತಿರುಗಲಿಲ್ಲ. ಅಲ್ಲಿಯ ಮಾನವನು ದೇವರ ಕಡೆಗೆ ತಿರುಗಲೇ ಇಲ್ಲ, ಮಾನಸಂತ್ರ ಆಗಲೇ ಇಲ್ಲ, ಪಶ್ಚಾತ್ತಾಪ ಆಗಲೇ ಇಲ್ಲ, ರಿಫೆಂಡೆನ್ಸ್ ಇಲ್ಲ. ಹೃದಯ ಕಠಿಣವಾಗಿದೆ, ಕಠಿಣ ಹೃದಯ. ಯಾವರ ಹೃದಯ ಕಠಿಣ ಉಂಟು ಅವರಿಗೆ ದೇವರ ವಾಕ್ಯವು ಅರ್ಥ ಆಗುವುದಿಲ್ಲ. ಇವತ್ತು ಏಕೆ ಅರ್ಥ ಆಗುವುದಿಲ್ಲ ಮಾನವನಿಗೆ? ಅವನ ಹೃದಯ ಕಠಿಣವಾಗಿ ಮಾಡಿಕೊಂಡಿದ್ದಾನೆ. ಎಷ್ಟು ದೇವರ ವಾಕ್ಯ ಕೇಳಿದರೂ ಏನಾಗ್ತದೆ? ಅವನಿಗೆ ಅರ್ಥ ಆಗುವುದಿಲ್ಲ. ಏಕೆಂದರೆ ಒಂದು ಗೋಡೆ ಉಂಟು ಎಂದು ಎಣಿಸಿರಿ. ನೀನು ಇಲ್ಲಿಂದ ಒಂದು ಬೋಲನ್ನು ಬಿಸಾಡ್ತಿ, ಏಕೆ? ನೀನು ಆ ಕಡೆ ಆ ಚೆಂಡು ಅಲ್ಲಿ ಬೀಳಬೇಕೆಂದು ಬಿಸಾಡ್ತೀಯಲ್ಲ. ಒಂದು ವೇಳೆ ಮಧ್ಯದಲ್ಲಿ ಗೋಡೆ ಇದ್ದರೆ ನೀನು ಎಷ್ಟು ಬಿಸಾಡಿದರೆ ಏನಾಗ್ತದೆ? ಅದು ಹಿಂದೆ ನಿನಗೆ ತಾಗ್ತದೆ. ಅದು ಏಕೆ ತಾಗ್ತದೆ? ಹೇಗೆ ಹಿಂದೆ ಬರ್ತದೆ? ಗೋಡೆ ಉಂಟು, ಕಠಿಣ ಹೃದಯ ಅಂದರೆ ಗೋಡೆ. ವಾಕ್ಯ ಹೋಗ್ತದೆ, ಆದರೆ ಏನು? ಅದು ತಲಪಿ ಹಿಂದೆ ಬರ್ತದೆ, ಅರ್ಥ ಆಗುವುದಿಲ್ಲ. ದೇವರು ಏನು ಬಯಸ್ತಾನೆ? ಎಜೆಕೇಲ್ 36:26 ಏನು ಹೇಳ್ತದೆ ಅಲ್ಲಿ? ಕಠಿಣವಾದ ಹೃದಯವನ್ನು ಕಲ್ಲಾದ ಹೃದಯವನ್ನು ನಾನು ಮಾಂಸವನ್ನಾಗಿ ಮಾಡ್ತೇನೆ. ಅವನ ಕಲ್ಲಾದ ಹೃದಯವನ್ನು ನಾನು ತೆಗೆಯುತ್ತೇನೆ, ಮಾಂಸವಾದ ಹೃದಯವನ್ನು ಅವನ ಒಳಗೆ ಇಡ್ತೇನೆ. ನೋಡಿ, ಒಂದು ವೇಳೆ ಮಾಂಸದ ಹೃದಯ, ಸಾಫ್ಟ್ ಹೃದಯ ಇದ್ದರೆ ನಿಮಗೆ ಅರ್ಥ ಆಗ್ತದೆ. ಅದಕ್ಕೆ ಸಹ ಪಶ್ಚಾತ್ತಾಪದ ಹೃದಯ ಬೇಕು. ಪಶ್ಚಾತ್ತಾಪ ಹೇಗೆ ಆಗುವುದು? ಮೊದಲು ಆತನು ಅರ್ಥ ಮಾಡಿಕೊಳ್ಳಬೇಕು, ಆತನು ಯಾರಾಗಿದ್ದಾನೆ. ಯಾತಕ್ಕೋಸ್ಕರ ಈ ಲೋಕದಲ್ಲಿ ಆತನು ಹುಟ್ಟಿಕೊಂಡು ಬಂದಿದ್ದಾನೆ. ಅವನು ಮೊದಲು ತಿಳಿಯಬೇಕು. ಹೇಗೆ ಹುಟ್ಟಿದ್ದಾನೆ, ಯಾವ ರೀತಿಯಲ್ಲಿ ಹುಟ್ಟಿದ್ದಾನೆ, ಏನು ಮಾಡ್ತಾ ಇದ್ದಾನೆ. ಈಗ ಅಷ್ಟು ಅರ್ಥ ಮಾಡಿಕೊಳ್ಳಬೇಕು. ಆತನು ಒಂದು ಶರೀರದಲ್ಲಿ ಹುಟ್ಟಿದ್ದಾನೆ, ತಂದೆ ತಾಯಿಗೆ. ದೇವರ ವಾಕ್ಯದಲ್ಲಿ ಶರೀರದಲ್ಲಿ ಹುಟ್ಟಿದ್ದು ಶರೀರವೇ, ಆತ್ಮದಲ್ಲಿ ಹುಟ್ಟಿದವರು ಆತ್ಮವೇ ಹೇಳ್ತಾನೆ. ಅದಕ್ಕೋಸ್ಕರ ನೀವು ಆತ್ಮದಲ್ಲಿ ಹುಟ್ಟಬೇಕೆಂದು ಯೇಸು ಹೇಳ್ತಾನೆ. ಇಲ್ಲಿ ಶರೀರದಲ್ಲಿ ಹುಟ್ಟಿದವರಿದ್ದಾರೆ ಎಲ್ಲರೂ, ಮಾನವನು. ದೇವರು ಏನು ಬಯಸ್ತಾನೆ? ಆತ್ಮದಲ್ಲಿ ಹುಟ್ಟಬೇಕೆಂದು. ಈಗ ಶರೀರದಲ್ಲಿ ಹುಟ್ಟಿದ್ದಾನೆ, ಅವನು ಎಣಿಸಬೇಕು, ನಾನೊಂದು ತಂದೆ ತಾಯಿಗೆ ಹುಟ್ಟಿದ್ದೇನೆ, ಶರೀರದಲ್ಲಿ ಪಾಪದಲ್ಲಿ ಇದ್ದೇನೆ, ಪಾಪದಲ್ಲಿ ಜೀವಿಸ್ತಾ ಇದ್ದೇನೆ. ಈಗ ಈ ಲೋಕದಲ್ಲಿ ಬಂದ ವ್ಯಕ್ತಿಗೆ ಏನು ಬೇಕು? ಒಬ್ಬ ರಕ್ಷಕನು ಬೇಕು. ಪ್ರಿಯ ದೇವರ ಮಕ್ಕಳೇ, ಇವತ್ತು ಕೂಡ ಇಸ್ರೇಲರು ರಕ್ಷಕನನ್ನು ಕಾಯ್ತಾ ಇದ್ದಾರೆ. ಬೇರೆ ಬೇರೆ ಧರ್ಮದವರು ರಕ್ಷಕನನ್ನು ಕಾಯ್ತಾ ಇದ್ದಾರೆ. ಅವರವರ ಧರ್ಮದಲ್ಲಿ ರಕ್ಷಕನು ಬರ್ತಾನೆಂದು ಈಗ ಕೂಡ ಕಾಯ್ತಾ ಇದ್ದಾರೆ. ಆದರೆ ರಕ್ಷಕನು ಆಲ್ರೆಡಿ 2021 ವರ್ಷದ ಮೊದಲು ಇಸ್ರೇಲಲ್ಲಿ ಹುಟ್ಟಿಕೊಂಡು ಬಂದಿದ್ದಾನೆ. ದೇವರು ಕಳಿಸಿದ್ದಾನೆ ರಕ್ಷಕನನ್ನು. ಆದರೆ ಇಸ್ರೇಲ್ ಜನರು ಏನು ಮಾಡಿದರು? ತಿರಸ್ಕಾರ ಮಾಡಿದರು ರಕ್ಷಕನನ್ನು. ಏಕೆ? ಅವರು ಎಣಿಸಿದರು ರಕ್ಷಕನು ಹೇಗೆ ಇರ್ತಾನೆ? ರಕ್ಷಕನು ದೊಡ್ಡ ಕುದುರೆಯಲ್ಲಿ ಇರ್ತಾನೆ, ಯುದ್ಧ ಮಾಡುವವನು ರಕ್ಷಕನು, ರಾಜ್ಯವನ್ನು ಜಯಿಸುವವನು ಎಂದು ಇವರ ಭಾವನೆ. ಆದರೆ ಯೇಸು ಆ ರೀತಿ ಇರಲಿಲ್ಲ. ಯೇಸು ಶಿಷ್ಯರ ಕಾಲು ತೊಳೆದ,
ದೀನನಾದ, ಪಾಪಿಗಳಿಗೆ ಒಟ್ಟಿಗೆ ಕೂತ್ಕೊಂಡ, ಪಾಪಿಗಳನ್ನು ಪ್ರೀತಿ ಮಾಡಿದ, ಆತನಿಗೆ ಬೈಯುವವನು ಆತನು ಹಿಂದೆ ಬೈಯಲಿಲ್ಲ, ಆತನು ದೀನನಾಗಿ ನಡೆದ. ಈ ರೀತಿ ನಡೆಯುವಾಗ ಅವರು ಎಣಿಸಿದರು, ಇವನ ರಕ್ಷಣೆ ಹೇಗೆ ಆಗುವುದು, ಯಾವ ರೀತಿಯಲ್ಲಿ ಇವನು ರಕ್ಷಕನು, ಇವನಿಗೆ ನೋಡುವ ರೀತಿಯಲ್ಲಿ ಇವರು ರಕ್ಷಕನಾಗಿ ಕಾಣುವುದಿಲ್ಲ, ಇವನು ನಮ್ಮ ಹಾಗೆ ಇದ್ದಾನೆ, ಗಡ್ಡ ಉಂಟು ಮತ್ತು ಮೇಲಿಂದ ಕೆಳಗೆ ಅಂಗಿ ಹಾಕ್ತಾನೆ, ಎಲ್ಲ ನಮ್ಮ ಹಾಗೆ ಇದ್ದಾನೆ, ಇವನು ಹೇಗೆ ರಕ್ಷಕನಾಗುವುದು? ರಕ್ಷಕನು ನಜರೇತಲ್ಲಿ ಹುಟ್ಟುವುದಿಲ್ಲ. ನೋಡಿ ಎಷ್ಟು ಅವರಿಗೆ ತಪ್ಪು ತಿಳುವಳಿಕೆ ಬಂತು. ಪ್ರಿಯರೇ, ಯಹೂದ್ಯರು ತಿರಸ್ಕಾರ ಮಾಡಿದ್ದರಿಂದ ಇಡೀ ಲೋಕಕ್ಕೆ ರಕ್ಷಣೆ ಆಯಿತು. ಅನ್ಯರಿಗೆ, ನಾವೆಲ್ಲರೂ ಅನ್ಯರು. ಆಕ್ಚುಲಿ ಯೇಸು ಕ್ರಿಸ್ತನ ಯಾತಕ್ಕೆ ಬಂದದ್ದು ಈ ಲೋಕದಲ್ಲಿ? ಬಂದದ್ದು ಇಸ್ರೇಲಿಗೋಸ್ಕರ, ಯಹೂದ್ಯರಿಗೋಸ್ಕರ ಬಂದದ್ದು ಆತನು. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ಹೋಗಿರಿ ತಪ್ಪಿಯೋದ ಮನೆತವರಿಗೆ ಸುವಾರ್ತೆಯನ್ನು ಸಾರಿರಿ ಹೇಳ್ತಾನೆ. ಅವರಿಗೋಸ್ಕರ ಬಂದದ್ದು. ಆದರೆ ಅವರು ಯೇಸುವನ್ನು ತಿರಸ್ಕಾರ ಮಾಡಿದರು. ಅದಕ್ಕೋಸ್ಕರ ಅನ್ಯರಿಗೆ ರಕ್ಷಣೆಗೆ ಬರಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಯಿತು. ಕಷಿ ಮರಕ್ಕೆ ಒಂದು ಒಳ್ಳೆಯ ಮರ ಉಂಟು, ಕಷಿ ಹಣ್ಣು. ಈಗ ಕಾಟು ಮರದಲ್ಲಿ ಏನುಂಟು? ಕಹಿ. ಕಾಟು ಮರದ ಹಣ್ಣು ಹೇಗೆ ಕಹಿ ಇರ್ತದೆ. ಅದು ದೇವರು ಏನು ಮಾಡಿದನು? ನಾವೆಲ್ಲ ಕಾಟು ಮರ ಆಗಿದ್ದೇವೆ. ದೇವರು ಏನು ಮಾಡಿದನು? ಈ ಕಾಟು ಮರವನ್ನು ತಂದು ಈ ಕಷಿ ಮರಕ್ಕೆ ಕಷಿ ಕಟ್ಟಿದನು. ಕಷಿ ಕಟ್ಟಿ ಈಗ ಈ ಕಾಟು ಮರದಲ್ಲಿ ಏನಾಗಬೇಕು? ಈಗ ಒಳ್ಳೆಯ ಮರ ಕಷಿ ಮರದ ಆ ಒಂದು ರಸ ಒಳಗೆ ಬರುವಾಗ ಏನಾಗ್ತದೆ? ಕಾಟು ಮರದಲ್ಲಿ ಏನಾಗ್ತದೆ? ಒಳ್ಳೆಯ ಕಷಿ ಮರದಲ್ಲಿ ಹೇಗೆ ಹಣ್ಣುಂಟು, ಸಿಹಿ ಅದೇ ಆಗ್ತದೆ. ಯೇಸು ಹೇಳ್ತಾನೆ 15ನೇ ಅಧ್ಯಾಯದಲ್ಲಿ ಯೋಹಾನ ಸುವಾರ್ತೆ, ನಾನು ಬಳ್ಳಿ ಆಗಿದ್ದೇನೆ, ನೀವು ಕೊಂಬೆ ಆಗಿದ್ದೀರಿ. ನಾನು ಬಳ್ಳಿ ಆಗಿದ್ದೇನೆ, ನೀವು ಕೊಂಬೆ ಆಗಿದ್ದೀರಿ. ನೀವು ಚಿಗುರಬೇಕು, ಕೊಂಬೆ ಚಿಗುರಬೇಕು. ದೇವರು ಏನು ಬಯಸ್ತಾನೆ ಇವತ್ತು? ನಾವು ಕಾಟು ಮರವನ್ನು ಕಷಿ ಮರಕ್ಕೆ ಕಟ್ಟಿದೆ, ಒಳ್ಳೆಯ ಫಲ ಕೊಡಬೇಕಂತ ದೇವರು ಬಯಸ್ತಾನೆ. ಫಲ ಕೊಡಬೇಕು. ಇಲ್ಲಿ ಏನು ಹೇಳ್ತದೆ? ದೇವರ ವಾಕ್ಯ ಏನು ಹೇಳ್ತದೆ? ಇಲ್ಲಿ ನಾವು ಓದಿದ ವಾಕ್ಯ ಏನು ಹೇಳ್ತದೆ? ಯೇಸು ಕ್ರಿಸ್ತನ ಅದ್ಭುತ ಮಾಡಿದ, ಸೂಚಕ ಕಾರ್ಯ ಮಾಡಿದ ಊರಿಗೆ ಹೋಗಿ, ಆದರೆ ಅವರು ಬದಲಾಗಲಿಲ್ಲ, ಮಾನಸಾಂತರ ಆಗಲಿಲ್ಲ, ಪಶ್ಚಾತ್ತಾಪ ಆಗಲಿಲ್ಲ, ಯೇಸು ಸ್ವಂತ ರಕ್ಷಣೆ ಸ್ವೀಕಾರ ಮಾಡಲಿಲ್ಲ. ಏಕೆ? ಪಶ್ಚಾತ್ತಾಪದ ಹೃದಯ ಇಲ್ಲ. ಇವತ್ತು ನಾವು ನೋಡ್ತೇವೆ, ಎಲ್ಲಿ ಉಂಟು ಪಶ್ಚಾತ್ತಾಪದ ಹೃದಯ? ಎಲ್ಲಿ ಕರುಣೆ ಉಂಟು? ಎಲ್ಲಿ ದಯೆ ಉಂಟು? ಯೇಸು ಕ್ರಿಸ್ತನು ಏನು ಮಾಡಿದ್ದಾನೆ ಶಿಲುಬೆಯಲ್ಲಿ? ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾನೆ ಆತನು ದೇವರಾಗಿದ್ದರೂ ಕೂಡ ಮಾನವನಾಗಿ ಬಂದು ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾನೆ. ಎಷ್ಟು ಇಡೀ ಮಾನವ ಕುಲದ ಎಲ್ಲ ಪಾಪ, ಎಲ್ಲ ಶಾಪವನ್ನು ತನ್ನ ಮೇಲೆ ತಗೊಂಡಿದ್ದಾನೆ. ತಂದೆಯಾದ ದೇವರು ತನ್ನ ಮಗನ ಮೇಲೆ ಹಾಕಿದ್ದಾನೆ. ನೀನು ಶಾಪಗ್ರಸ್ತನು, ನೀನು ಪಾಪಿಯಾಗಿದ್ದೆ ಎಂದು ಆ ಶಿಲುಬೆಯಲ್ಲಿ ಯೇಸು ಶಿಲುಬೆಗೆ ಹಾಕುವುದು ಹೇಗೆ? ಒಬ್ಬ ವ್ಯಕ್ತಿಗೆ, ಪಾಪಿ ವ್ಯಕ್ತಿಗೆ, ಶಾಪಗ್ರಸ್ತನಿಗೆ ಶಿಲುಬೆಗೆ ಹಾಕುವುದು, ಆ ಮರದಲ್ಲಿ ತೂಕಾಡುವುದು. ಏಕೆಂದರೆ ಇಡೀ ಮಾನವ ಕುಲದ ಆತನು ತಂದೆ ಆದವರು ಪಾಪವನ್ನು ತನ್ನ ಮಗನ ಮೇಲೆ ಹಾಕಿದ್ದಾನೆ. ಏಕೆಂದರೆ ಇಡೀ ಮಾನವ ಕುಲಕ್ಕೆ ರಕ್ಷಿಸಲ್ಪಡಬೇಕು, ಒಳ್ಳೆ ಫಲ ಕೊಡಬೇಕೆಂದು. ಏಕೆಂದರೆ ಏಕೆ ಯೇಸುಗೆ ಮರದಲ್ಲಿ ತೂಕಾಡಲಿಕ್ಕೆ ಹಾಕಿದರು? ಯಾತಕ್ಕೋಸ್ಕರ? ಏಕೆಂದರೆ ಈಡನ್ ಗಾರ್ಡನ್ದಲ್ಲಿ ತಿನ್ನಬಾರದ ಎಂದ ಮರದ ಹಣ್ಣನ್ನು ಅವರು ತಿಂದರು. ಮರದ ಹಣ್ಣು ತಿಂದ ಕಾರಣ ಇಡೀ ಮಾನವ ಕುಲಕ್ಕೆ ಪಾಪ ಬಂತು, ಶಾಪ ಬಂತು. ಈಗ ದೇವರ ಯೋಜನೆ ನೋಡಿ, ದೇವರ ಪ್ಲಾನಿಂಗ್ ನೋಡಿ, ಮಾನವನಿಗೆ ಬದುಕಿಸುವ ಒಂದು ರೀತಿ ನೋಡಿ, ಯೇಸು ಕ್ರಿಸ್ತನಿಗೆ ಮರದ ಮೇಲೆ ಆತನಿಗೆ ತೂಕಾಡಿದರು.
ಮರದ ಮೇಲೆ ಹೊಡೆದರು. ಏಕೆ? ಮರದ ಹಣ್ಣನ್ನು ತಿಂದದ್ದು ಆ ದಿವಸ. ಅದಕ್ಕೋಸ್ಕರ ಆತನನ್ನು ಆ ಮರದಲ್ಲಿ ಶಿಲುಬೆಗೆ ಹಾಕಿದರು. ಆ ಮರವನ್ನು ಆತನು ಸ್ವೀಕಾರ ಮಾಡಿದ ಯೇಸು ಗೆತ್ಸೆಮನೆ ತೋಟದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯೇಸು ನಿರಂತರ ದೇವರ ತಂದೆ ಆತರ ಪ್ರಾರ್ಥನೆ ಮಾಡ್ತಾನೆ. ಯಾಕೋಬನಿಗೆ, ಯೋಹಾನನಿಗೆ, ಪೇತ್ರನಿಗೆ ಕರ್ಕೊಂಡು ಹೋಗಿದ್ದಾನೆ. ಅವರು ದೂರದಲ್ಲಿದ್ದಾರೆ. ನೀನು ಇಲ್ಲಿ ಇರಿರಿ, ಪ್ರಾರ್ಥನೆ ಮಾಡಿರಿ, ನಾನು ಮುಂದೆ ಹೋಗ್ತೇನೆ, ನಾನು ತಂದೆ ಆತರ ಪ್ರಾರ್ಥನೆ ಮಾಡ್ತೇನೆ. ನಿರಂತರ ಪ್ರಾರ್ಥನೆ ಮಾಡುವಾಗ ಯೇಸು ಗೊತ್ತನು ಮುಂದೆ ಏನು ಆಗ್ತದೆ. ಯೇಸುಗೆ ಯಾವ ರೀತಿಯಲ್ಲೂ ಕ್ರೂರ ರೀತಿಯಿಂದ ಅವರು ಯೇಸುಗೆ ಹೊಡೆಯುತ್ತಾರೆ, ಕೊರಡೆಯಿಂದ ಹೊಡೆಯುತ್ತಾರೆ, ಹೇಗೆ ಶಿಲುಬೆಗೆ ಹಾಕ್ತಾರೆ, ಹೇಗೆ ಆತ ನಿಂದೆಯನ್ನು ಮಾಡ್ತಾರೆ, ಅವನೆಲ್ಲವನ್ನು ನೋಡಿದ. ಯೇಸುಗೆ ಹೇಗೆ ಹೊಡೆದದ್ದು, ಹೇಗೆ ಹಿಡಿದದ್ದು ಹೇಗೆ, ಯಾವ ರೀತಿಯಲ್ಲಿ ಹಿಡಿದದ್ದು ನೋಡಿ. ಒಬ್ಬರಿಗೆ ಹಿಡಿದಾದರೆ ಏನು ಮಾಡ್ತಾರೆ? ಕೈಗೆ ಹಿಡಿದು ಅದು ಹಗ್ಗದಲ್ಲಿ ಕಟ್ತಾರಲ್ಲ, ಯೇಸುಗೆ ಹಾಗೆ ಹಿಡಿಯಲಿಲ್ಲ. ಯೇಸುಗೆ ಬಂದು ಹಿಡಿದುದು ಹೇಗೆ? ಗಡ್ಡವನ್ನು ಹಿಡಿದು ಕೊಂಡದ್ದು. ಗಡ್ಡ ನೋಡಿ, ಆಗಿನ ಕಾಲದಲ್ಲಿ ಯಹೂದ್ಯರಿಗೆ ಗಡ್ಡ ಇತ್ತು. ಆ ಗಡ್ಡವನ್ನು ಹಿಡಿದು ಕಿತ್ತುಕೊಂಡು ಹೋಗಿದರು. ನೋಡಿ ಯಾವ ರೀತಿಯಲ್ಲಿ, ನೋಡಿ ಗಡ್ಡಗೆ ಹಿಡಿದಂದರೆ ಅದು ತುಂಬ ಒಂದು ಇನ್ಸಲ್ಟ್ ಒಬ್ಬ ಮಾನವನಿಗೆ. ಆ ರೀತಿ ಯೇಸುನಿಗೆ ಗಡ್ಡಗೆ ಹಿಡಿದುಕೊಂಡು ಹೋದರು. ಯೇಸು ಎಲ್ಲವನ್ನು ನೋಡಿದ ಪ್ರಾರ್ಥನೆ ಮಾಡುವಾಗ ಗೆತ್ಸೆಮನೆ ತೋಟದಲ್ಲಿ. ಹೇಗೆ ಯೇಸುಗೆ ಹಿಡಿಯುತ್ತಾರೆ, ಯಾವ ರೀತಿಯಲ್ಲಿ ಹೊಡೆಯುತ್ತಾರೆ, ಯಾವ ಕ್ರೂರ ರೀತಿಯಲ್ಲಿ ಹೊಡೆಯುತ್ತಾ ಇದ್ದಾರೆ, ಎಲ್ಲವನ್ನು ನೋಡಿದ ಯೇಸು. ಮತ್ತು ಪ್ರಾರ್ಥನೆ ಮಾಡ, ತಂದೆ ನನ್ನ ಮುಂದೆ ನಿಂತ ಆ ಒಂದು ಕಪ್ಪು ಎಂದು ಹೇಳ್ತಾನೆ. ಆ ಕಷ್ಟ ಸಾಧ್ಯ ಆದರೆ ತಪ್ಪಿಸು, ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ಎಂದು ಯೇಸು ಹೇಳ್ತಾನೆ. ನಿನ್ನ ಚಿತ್ತ ಆಗಲಿ. ದೇವರ ಚಿತ್ತ ಏನು? ಯೇಸು ಶಿಲುಬೆಗೆ ಹೋಗಬೇಕು. ದೇವರ ಚಿತ್ತ ಏನು? ಇಡೀ ಮಾನವಕುಲದ ಪಾಪ ಶಾಪ ಯೇಸುನ ಮೇಲೆ ಹಾಕಬೇಕು. ಯೇಸು ಇಡೀ ಲೋಕದ ಮಾನವನಿಗೆ ಆತನು ಅಲ್ಲಿ ಪ್ರಾಣ ಕೊಡಬೇಕು. 3ನೇ ದಿವಸ ಸತ್ತವರಿಗೆ 3ನೇ ದಿವಸ ಯೇಸುಗೆ ನಾನು ಎಬ್ಬಿಸ್ತೇನೆ. ಅದು ದೇವರ ಚಿತ್ತವಾಗಿತ್ತು. ಪ್ರಿಯರೇ, ಯೇಸು ಒಂದೊಂದು ಸ್ಟೆಪ್ಪಿಗೆ ಆತನು ಪರಿಶುದ್ಧ ಆತ್ಮನಿಂದ ನಡೆಸಲ್ಪಡ್ತಿದ್ದ. ನೋಡಿ, ಶಿಲುಬೆಯಲ್ಲಿ ಯೇಸು ನೇತಾಡ್ತಾ ಇದ್ದಾನೆ. ಯೇಸು ಅಲ್ಲಿ ಕೂಗುತ್ತಾ ಇದ್ದಾನೆ, ತಂದೆ ಆ ಥರ ಮಾತಾಡ್ತಾ ಇದ್ದಾನೆ. ಒಬ್ಬನು ಓಡಿ ಹೋಗ್ತಾನೆ. ಅಲ್ಲಿ ಕಹಿಯಾದ ಆ ಒಂದು ಬಟ್ಟೆ ಒಂದು ಬೆತ್ತಕ್ಕೆ ಕಟ್ಟಿ ಅಲ್ಲಿಂದ ಮುಳುಗಿಸಿ ಆ ಸಿರ್ಕೆ ಹೇಳ್ತಾರೆ. ಅದು ಯೇಸುಗೆ ಕೊಂಡೋಗಿ ನಾಲಿಗೆಗೆ ತಾಗಿಸ್ತಿಗೆ ಪ್ರಯತ್ನ. ಯೇಸು ತಗೊಳ್ಳಿಲ್ಲ. ಏಕೆ ತಗೊಳ್ಳಿಲ್ಲ? ಏಕೆಂದರೆ ಯೇಸುನ 7 ಮಾತು ಆಗಲಿಕ್ಕಿತ್ತು ಆ ಶಿಲುಬೆಯಲ್ಲಿ. ಅಷ್ಟ ತನಕ ಆಗಲಿಲ್ಲ. ಯೇಸು ಹೇಳಲಿಲ್ಲ ಆ ಮಾತು. ಪರಿಶುದ್ಧಾತ್ಮನ ಆತನಿಗೆ ಹೇಳ್ದ, ನೀನು ತಗೊಳ್ಳಬೇಡ ಈಗ. ಯೇಸು ತಗೊಳ್ಳಿಲ್ಲ. 7 ಮಾತು ಯೇಸು ಶಿಲುಬೆಯಲ್ಲಿ ಹೇಳಿದ ನಂತರ ಪುನಃ ಅದು ಅದೇ ರೀತಿಯಲ್ಲಿ ಬರ್ತಾರೆ. ಪುನಃ ಇವನಿಗೆ ಬಾಯಿಗೆ ಆತನಿಗೆ ನಾಲಿಗೆಗೆ ತಾಗಿಸ್ತಾರೆ. ಆಗ ಆತನು ಸ್ವೀಕಾರ ಮಾಡ್ತಾನೆ. ಏಕೆ? ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆಗ ಯೇಸು ಹೇಳ್ತಾನೆ, ಮುಗೀತು ಎಂದು ಹೇಳ್ತಾನೆ. ಇಟ್ ಈಸ್ ಫಿನಿಶ್. ತಂದೆ ಕೊಟ್ಟ ಕೆಲಸ ಆತನು ಮುಗಿಸಿದ. ಇಟ್ ಈಸ್ ಫಿನಿಶ್, ಆಯಿತು, ಮುಗೀತು. ತನ್ನ ಪ್ರಾಣವನ್ನು ತಂದೆಯ ಕೈಯಲ್ಲಿ ಕೊಟ್ಟ ಆತನು. ಯಾತಕ್ಕೆಸರ ಕೊಟ್ಟ? ಇಡೀ ಮಾನವ ಕುಲಗಸರ ಆತನು ಕೊಟ್ಟ. ಯೇಸು ಹೇಳ್ತಾನೆ, ನನ್ನ ಪ್ರಾಣವನ್ನು ಕೊಡಲಿಕ್ಕೆ ಗೊತ್ತುಂಟು, ತಗೊಳ್ಳಿಕ್ಕೆ ಗೊತ್ತುಂಟು ನನಗೆ. ಯೇಸು ಹೇಳ್ತಾನೆ. ಯೇಸು ಏನು ಬಯಸ್ತಾನೆ ಇವತ್ತು? ಅದ್ಭುತ ಸೂಚಕ ಕಾರ್ಯ ಆದ ಊರು ತಿರುಗಲಿಲ್ಲ, ಜನರು ತಿರುಗಲಿಲ್ಲ ಇಷ್ಟ ತನಕ. ದೇವರು ಏನು ಬಯಸ್ತಾನೆ? ಮಾನವನು ದೇವರ ಕಡೆಗೆ ತಿರುಗಬೇಕೆಂದು ಯಾರಾಗಲಿ, ಯಾವ ವ್ಯಕ್ತಿ ಆಗಲಿ, ಅವನು ಯಾವ ಧರ್ಮದಲ್ಲಿ ಇರಲಿ, ಇವನು ಕ್ರಿಶ್ಚಿಯನ್ ಧರ್ಮದಲ್ಲಿ ಕೂಡ ಇರಲಿ, ಅವನು ದೇವರ ಕಡೆಗೆ ತಿರುಗಬೇಕು. ಅವನು ಮಾನಸಾಂತರ ಆಗಬೇಕು, ಅವನು ಪಶ್ಚಾತ್ತಾಪ ಆಗಬೇಕು. ನಾನು ಕೂಡ ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟಿದ್ದು. ನಾನು ಕೂಡ ಇದೇ ರೀತಿಯಲ್ಲಿ ನಡೆಯುತ್ತಿದ್ದೆ ಒಂದು ಧರ್ಮದಲ್ಲಿ.
ಕೊನೆಗೆ ಗೊತ್ತಾಯಿತು ನನಗೆ, ಓ ನನಗೆ ರಕ್ಷಣೆ ಆಗಲಿಲ್ಲ. ಸತ್ಯವೇದ ಓದಿದೆ, ದೇವರ ವಾಕ್ಯ ಕೇಳಿದೆ, ನನಗೆ ರಕ್ಷಣೆ ಆಗಲಿಲ್ಲ. ಹಾಗಾದರೆ ಏನು ಬೇಕು? ನನಗೆ ರಕ್ಷಣೆ ಬೇಕು. ಇಲ್ಲದ್ರೆ ನಾನು ನರಕ ಹೋಗ್ತೇನೆ. ಧರ್ಮದಲ್ಲಿ ಹುಟ್ಟಿದ್ದೇನೆ, ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟಿದ್ದೇನೆ, ಭಯ ಉಂಟು, ಭಕ್ತಿ ಉಂಟು, ಮೊಣಕಾಲ ಆಗ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ಎಲ್ಲ ನನಗೆ ಏನು ಪ್ರಾಕ್ಟೀಸ್ ಮಾಡಿದ್ದಾರೆ ನನ್ನ ಒಂದು ಧರ್ಮದಲ್ಲಿ ಏನೇನು ಕಲಿಸಿದ್ದಾರೆ ಅವರು. ಸಂತ ಭಕ್ತರ ಬೇಡಬೇಕು, ಮರೆಮರ್ತರ ಬೇಡಬೇಕು, ಚರ್ಚಿಗೆ ಹೋಗಬೇಕು, ಪೂಜೆ ಮಾಡಬೇಕು, ಇದೆಲ್ಲ ಕಲಿಸಿದ್ದಾರೆ. ಇದು ತಪ್ಪದೆ ನಾನು ಮಾಡ್ತಿದ್ದೆ. ಆದರೆ ಇದು ಒಂದು ಭಾಗ. ಇನ್ನೊಂದು ಭಾಗದಲ್ಲಿ ಎಲ್ಲ ಅಭ್ಯಾಸ ಇತ್ತು. ಕುಡುಕೋ ಅಭ್ಯಾಸ, ಕುಡಿತಿದ್ದೆ, ಮತ್ತು ಎಲ್ಲ ಥರದ ಪಾಪ ಇತ್ತು. ಆದರೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಇಟ್ಟೆ. ಏಕೆ? ನನಗೆ ಏನು ಕಲಿಸಿದರು? ನೀನು ಪರಲೋಕಕ್ಕೆ ಹೋಗುವ. ಹೇಗೆ ಗೊತ್ತಾಯಿತು ನನಗೆ? ಯಾವ ರೀತಿಯಲ್ಲಿ ಗೊತ್ತಾಯಿತು? ಯಾವಾಗ ಒಬ್ಬ ಸತ್ತ ನಂತರ ಹೆಣ ಅಲ್ಲಿ ಇಡ್ತಾರೆ, ಆ ಚರ್ಚಲ್ಲಿ ಇಡುವಾಗ ಅಲ್ಲಿ ಹೇಳ್ತಾರೆ, ನಮ್ಮ ಯಾರು ಯಾಜಕರು ಹೇಳ್ತಾರೆ, ಇವನು ಈಗ ಪರಲೋಕಕ್ಕೆ ಹೋಗಿದ್ದಾನೆ, ಇವನು ನಿಮಗೆ ಬೇಡಿ ಕಳಿಸಿದ್ದಾನೆ ಅಂತ. ಓ ಹೌದಾ, ಹಾಗಾದ್ರೆ ನಾವು ಪರಲೋಕಕ್ಕೆ ಹೋಗುವವರು ಎಂದು ನಮ್ಮ ಭಾವನೆ. ಯಾವಾಗ ಸತ್ಯವೇದ ಓದಿದೆ ಆಗ ಗೊತ್ತಾಯಿತು, ಒಬ್ಬ ಧರ್ಮದಲ್ಲಿ ಹುಟ್ಟಿದ ಮಾನವ ಪರಲೋಕಕ್ಕೆ ಹೋಗುವುದಿಲ್ಲ. ಗೊತ್ತಾಯಿತು, ನಾನು ಪರಲೋಕಕ್ಕೆ ಹೋಗುವನಲ್ಲ. ಓ ಹಾಗಾದರೆ ಏನು ಮಾಡಬೇಕು? ನನಗೆ ಯೇಸು ಏನು ಮಾಡಿದ್ದಾನೆ ನನಗೋಸ್ಕರ, ಯಾವ ರೀತಿಯಲ್ಲಿ ಆ ಶಿಲುಬೆಯಲ್ಲಿ ಆತನು ನೇತಾಡಿದ್ದಾನೆ, ಯಾವ ರೀತಿಯಲ್ಲಿ ಆತನು ಟಾರ್ಚರ್ ಆಗಿದ್ದಾನೆ, ಯಾತಕಸ್ರ? ಆತನಿಗೋಸ್ಕರಲ್ಲ, ನನಗೋಸ್ಕರ, ನಮಗೋಸ್ಕರ. ಹಾಗಾದರೆ ನಾನು ಏಕೆ ನನ್ನಂಥ ಪಾಪಿಗೋಸ್ಕರ? ಹಾಗಾದ್ರೆ ನಾನು ಏನು ಆಗಬೇಕು? ಈಗ ಪಶ್ಚಾತ್ತಾಪ ಪಡಬೇಕು. ಓ ನಾನೊಂದು ಪಾಪಿಯಾಗಿದ್ದೇನೆ, ಎಷ್ಟು ದೊಡ್ಡ ತ್ಯಾಗ ಯೇಸು ಕ್ರಿಸ್ತ ನನಗೋಸ್ಕರ ಮಾಡಿದ್ದಾನೆ. ಓ ನನ್ನ ಜೀವಿತ ಹೀಗೆ ಇರಬಾರ್ದು. ದೇವರಿಗೆ ಚಿತ್ತ ಇಲ್ಲದ ಸಂಗತಿ ನನ್ನ ಜೀವಿತದಲ್ಲಿ ಮಾಡಬಾರ್ದು. ನಾನು ಮಾಡಬಾರ್ದು. ನಾನು ಬದಲಾಗಬೇಕು. ಹಾಗಾದರೆ ಏನು ಮಾಡಬೇಕು? ಬದಲಾಗಬೇಕು. ಪಶ್ಚಾತ್ತಾಪ ಪಟ್ಟೆ, ದೇವರ ವಾಕ್ಯವನ್ನು ಕೇಳಿದೆ. ಓ ನನಗೆ ರಕ್ಷಕನೇ ನೀನು ಬೇಕು. ಮತ್ತು ಏನು ಮಾಡಿದೆ? ನನ್ನ ಪಾಪವನ್ನು ಅರಿಕೆ ಮಾಡಿ ದೀಕ್ಷಾಸ್ಥಾನ ತಗೊಂಡೆ. ನನ್ನ ಒಬ್ಬ ಸೇವಕರು ನನಗೆ ದೀಕ್ಷಾಸ್ಥಾನ ಕೊಟ್ಟರು. ದೀಕ್ಷಾಸ್ಥಾನ ಎಂದರೇನು? ಮೊದಲು ದೀಕ್ಷಾಸ್ಥಾನ ಆತ್ಮದಲ್ಲಿ ದೀಕ್ಷಾಸ್ಥಾನ ಬೇಕು. ಆತ್ಮದಲ್ಲಿ ದೀಕ್ಷಾಸ್ಥಾನ ಎಂದು ಪಶ್ಚಾತ್ತಾಪ, ರೆಫ್ರೆಂಡ್ನೆಸ್, ಅದು ಆತ್ಮದ ದೀಕ್ಷಾಸ್ಥಾನ. ಎರಡನೇ ದೀಕ್ಷಾಸ್ಥಾನ ಯಾವುದು? ನೀರಿನಿಂದ ಮುಳುಗಿ ಮೇಲೆ ಬರುವುದು. ಅಂದರೆ ಹಳೆಯ ಪಾಪಕ್ಕೆ ನಾನು ಸಾಯುವುದು, ಹೊಸ ಜೀವಿತವನ್ನು ಪಡೆಕೊಳ್ಳುವುದು. ಯೇಸು ದೀಕ್ಷಾಸ್ಥಾನ ತಗೊಳ್ಳಿಲ್ಲವಾ? ಯೇಸುಗೆ ಅಗತ್ಯತ್ತಾ? ಇಲ್ಲ. ಆತನು ನಮಗೆ ಮಾದರಿಯಾಗಿ ತೋರಿಸಿದ್ದಾನೆ, ನೀನು ಕೂಡ ಮಾಡಬೇಕೆಂದು. ಯಾವಾಗ ನಾನು ಪಶ್ಚಾತ್ತಾಪ ಪಟ್ಟೆ, ದೀಕ್ಷಾಸ್ಥಾನ ತಗೊಂಡು ಹೊಸ ಜೀವಿತಕ್ಕೆ ಕಾಲಿಟ್ಟೆ, ಈಗ ನಾನು ಹೊಸ ಜೀವಿತದಲ್ಲಿದ್ದೇನೆ. ನೀವು ವಾಕ್ಯ ಕೇಳ್ತೀರ, ಹೊಸ ಜೀವಿತದಲ್ಲಿದ್ದೇನೆ. ಪರಿಶುದ್ಧಾತ್ಮ ನನಗೆ ನಡೆಸ್ತಾ ಇದ್ದಾನೆ. ನಾವು ಹೋದ ಬಂದಲ್ಲಿ ಎಲ್ಲಿ ಪ್ರಾರ್ಥನೆ ಮಾಡಿದೆ ಅಲ್ಲಿ ಅದ್ಭುತ ಆಗಿದೆ, ಸೂಚಕರಿಯಾಗಿದೆ. ದೇವರ ಕಡೆಗೆ ತಿರುಗಿದ್ದಾರೆ ಜನರು. ಇಲ್ಲಿ ಏನು ಹೇಳ್ತದೆ? ಯೇಸು ಮಾಡಿದ ಊರಲ್ಲಿ, ಅದ್ಭುತ ಮಾಡಿದ ಊರಲ್ಲಿ ಈ ಜನರು ಪಶ್ಚಾತ್ತಾಪ ಪಡಲಿಲ್ಲ, ದೇವರ ಕಡೆಗೆ ತಿರುಗಲಿಲ್ಲ. ಅದಕ್ಕೆ ಸರಿ ಇಲ್ಲಿ ಮಾತಾಡ್ತಾ ಇದ್ದೇನೆ ಯೇಸು. ನೋಡಿ, ಅಯ್ಯೋ ಅಯ್ಯೋ ಕೆರೆಜಿನೇ, ಅಯ್ಯೋ ಬೆಸ್ಸಯೇ ದೇವೆ, ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ತೋರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿ ಅವರು ಆಗಲೇ ಗೋಣಿ ತಟ್ಟು ಹೊಂದಿಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿದುಕೊಳ್ಳುತ್ತಿದ್ದರು. ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿಮ್ಮ ಗತಿಗಿಂತಲೂ ತೋರ್ ಸೀದೋನ್ನ ಪಟ್ಟಣಗಳ ಗತಿಯು ಮೇಲಾಗುವುದು ಎಂದು ನಿಮಗೆ ಹೇಳುತ್ತೇನೆ. ಏನು ಯಾವ ಮಾತು ಹೇಳಿದ ಯೇಸು! ಇವರು ಬೇರೆ ಪಟ್ಟಣಕ್ಕೆ ತೋರಿಸ್ತಾ, ಅವನ ಹಾಗೆ, ಇವನು ಹೇಗೆ, ಇವನಾಗಿಲ್ಲ, ಇವನಾಗಿಲ್ಲ. ಅದು ನಿನ್ನ ಗತಿ ಏನು? ನಿನಗಿಂತ ಮೇಲಾಗಿದ್ದಾರೆ ಅವರು ಹೇಳ್ತಾರೆ ನ್ಯಾಯ ವಿಚಾರಣೆ ದಿನದಲ್ಲಿ.
ಏಕೆ ನಿನ್ನಲ್ಲಿ ತುಂಬ ಅದ್ಭುತ ಆಗಿದೆ, ಸೂಚಕರಿಯಾಗಿದೆ, ಆಶೀರ್ವಾದ ಆಗಿದೆ. ನೀನು ದೇವರ ಕಡೆಗೆ ತಿರಲಿಲ್ಲ, ನೀನು ಮಾನಸಾಂತರ ಆಗಲಿಲ್ಲ, ನೀನು ಪಶ್ಚಾತ್ತಾಪ ಆಗಲಿಲ್ಲ, ಪಶ್ಚಾತ್ತಾಪದ ಹೃದಯ ಇಲ್ಲ. ದೇವರು ಏನು ಬಯಸ್ತಾನೆ ಇವತ್ತು? ದೇವರು ಬಯಸ್ತಾನೆ ಪಶ್ಚಾತ್ತಾಪದ ಹೃದಯ. ರಿಫ್ರೆಂಡ್ನೆಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ನೀನು ರಿಫ್ರೆಂಡ್ ಆಗ್ತಿ, ನಿನ್ನ ಹಳೆಯ ಎಲ್ಲ ಅಭ್ಯಾಸಕ್ಕೆ ನಿನಗೆ ಏನಾಗ್ತೆ? ಅದು ಅಸಹ್ಯ ಕಾಣ್ತದೆ, ಅಸಹ್ಯ ಸಂಗತಿ. ಅಸಹ್ಯ ಜೀವಿತದಲ್ಲಿ ನಾನು ಇದ್ದೆ ಅಂತ ಕಾಣ್ತದೆ. ಮುಂದೆ ನೋಡಿ ದೇವರು ಏನು ಹೇಳ್ತಾ, ಅಲ್ಲಿ ಏನು ಹೇಳ್ತಾದ್ದೇನೆ, ಗತಿಯ ಮೇಲಾಗುವುದು ಎಂದು ನಿಮಗೆ ಹೇಳ್ತೇನೆ. ಎಲ್ಲ ಕಪರ್ನಿ, ನೀನು ಪರಲೋಕಕ್ಕೆ ಏರಲ್ಪಡ್ತೀಯೋ, ಪಾತಾಳಕ್ಕೆ ಇಳುವಿ. ನಾನು ಪರಲೋಕಕ್ಕೆ ಹೋಗುವನು ಹೇಳ್ತೀಯಾ? ನಿನಗೆ ಧರ್ಮ ಕಲಿಸಿದೆ, ನೀನು ಪರಲೋಕ ಹೋಗ್ತಿ, ನೀನು ಪಾತಾಳಕ್ಕೆ ಹೋಗ್ತಾನೆ. ಯೇಸು ಹೇಳ್ತಾನೆ, ನೀನು ಪಾತಾಳಕ್ಕೆ ಹೋಗುವನು, ನಿನ್ನ ನಡತೆ ನೋಡಿದೆ ನೀನು ಪಾತಾಳಕ್ಕೆ ಹೋಗುವನು ಹೇಳ್ತಾನೆ. ಪುನಃ ಹೇಳ್ತಾನೆ ಯೇಸು, ನಿನ್ನಲ್ಲಿ ನಡೆದ ಮಾತ್ಕಾರ್ಯಗಳು ನೋಡಿ, ಸೋದೋಮಿನಲ್ಲಿ ನಡೆದಿದ್ದರೆ ಅದು ಇಂದಿನವರೆಗೂ ಉಳಿಯುತ್ತಿತ್ತು. ಸೋದೋಮಿನಲ್ಲಿ ಅಂಥ ಒಂದು ಮಾತ್ಕಾರ ಸೂಚಕರ್ಯ ಒಂದು ವೇಳೆ ಆಗಿದ್ದರೆ ಅದು ಇಂದಿನವರೆಗೆ ಉಳಿಯುತ್ತಿತ್ತು. ನೋಡಿ, ಅಲ್ಲಿ ದೇವರು ಮಾತ್ಕಾರ ಸೂಚಕರ್ಯ ಮಾಡಲಿಲ್ಲ. ಅಲ್ಲಿ ಡೈರೆಕ್ಟ್ ದೇವರು ಏನು ಮಾಡಿದವರು? ಜಡ್ಜ್ಮೆಂಟ್ ಬಂತು. ಅಲ್ಲಿ ಸೋದ ಮತ್ತು ಗೋಮರು ದೇವರು ಬೆಂಕಿಯನ್ನು ಕಳಿಸಿ ಅಲ್ಲಿ ಸುಟ್ಟು ಹಾಕಿದನು. ಆದರೆ ನಮಗೆಲ್ಲರಿಗೆ ಅವಕಾಶ ಕೊಟ್ಟಿದ್ದಾನೆ, ಅದ್ಭುತ ಮಾಡಿ ಸೂಚಕರ್ಯ ಮಾಡಿ ಹೇಗಾದರೂ ದೇವರ ಕಡೆಗೆ ನಾವು ತಿರುಗಬೇಕೆಂದು. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಉಳಿದುದು ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿನ್ನ ಗತಿಗಿಂತಲೂ ನೋಡಿ, ಸೋದೋಮ್ ಸೀಮೆಯ ಗತಿಯು ಮೇಲಾಗುವುದು ಎಂದು ನಿಮಗೆ ಹೇಳುತ್ತೇನೆ. ಎಷ್ಟು ದೊಡ್ಡ ಮಾತು ಯೇಸು ಹೇಳ್ತಾ ಇದ್ದಾನೆ. ಇವತ್ತು ಎಲ್ಲರಿಗೆ ಅವಕಾಶ ದೇವರು ಕೊಟ್ಟಿದ್ದಾನೆ. ತಿರುಗು ದೇವರ ಕಡೆಗೆ, ಜೀವ ಸ್ವರೂಪನಾದ ದೇವರ ಕಡೆಗೆ ನೀನು ತಿರುಗು ಎಂದು ಹೇಳ್ತಾ ಇದ್ದಾನೆ. ಸೋದೋಮ್ ಗೋಮರ್ನಲ್ಲಿ ದೇವರು ಅದ್ಭುತ ಮಾಡಲಿಕ್ಕೆ ಹೋಗಲಿಲ್ಲ, ಸೂಚಕಾರ್ಯ ಮಾಡಲಿಕ್ಕೆ ಹೋಗಲಿಲ್ಲ. ಅಲ್ಲಿ ಅವರ ಪಾಪಕಸ್ರ ಡೈರೆಕ್ಟ್ ನ್ಯಾಯ ತೀರ್ಪು ಬಂತಲ್ಲಿ. ಆ ಸೋದೋಮ್ ಗೋಮರ್ ಸುಟ್ಟು ಹೋಯಿತು ಬೆಂಕಿಯಲ್ಲಿ. ಆದರೂ ಈಗ ಆ ರೀತಿಯಲ್ಲ, ಅವಕಾಶ ಕೊಡ್ತಾ ಇದ್ದಾನೆ. ಆದರೂ ಒಂದು ದಿವಸ ದೇವರ ವಾಕ್ಯ ಹೇಳ್ತದೆ, 2ನೇ ಪೇತ್ರ 3ನೇ ಅಧ್ಯಾಯ ಹೇಳ್ತದೆ, ಈ ಲೋಕವು ಒಂದು ದಿವಸ ಬೆಂಕಿಯಲ್ಲಿ ನಾಶವಾಗ್ತದೆ. ಒಂದು ದಿವಸ ನಾಶ ಆಗ್ತದೆ, ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ದೇವರ ಕಡೆಗೆ ನಾವು ತಿರುಗುವ, ಜೀವ ಸ್ವರೂಪನಾದ ದೇವರ ಕಡೆಗೆ ನಿಲ್ಲುವ. ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಈಗ ಕೂಡ ಒಳ್ಳೆ ಅವಕಾಶ ಉಂಟು ಆತನ ಕಡೆಗೆ ತಿರುಗಲಿಕ್ಕೆ, ನಮಗೆ ಆತನ ಮಾರ್ಗದಲ್ಲಿ ನಡೆಯಲಿಕ್ಕೆ ಒಳ್ಳೆ ಅವಕಾಶ ಉಂಟು. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆ ಆದವರು ನಿನಗೆ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯಕಸರ ಸ್ತೋತ್ರಪ್ಪ. ರಾಜ್ಯಾದಿ ರಾಜನು ನೀನಾಗಿದಿ, ದೇವಾದಿ ದೇವರು ನೀನಾಗಿದಿ. ದಯ ತೋರಿಸಪ್ಪ, ಕರುಣೆ ತೋರಿಸು. ನಿನ್ನ ಕೃಪೆ ಇಳಿದು ಬರಲಿ ಕತ್ತನೆ. ಈ ಸಮಯದಲ್ಲಿ ಅಪ್ಪ ನೀನೇ ಆಧಾರವಾಗಿದ್ದಿ ಕತ್ತನೆ, ನೀನೇ ನಡೆಸುವಾನೆ ಈ ಮಕ್ಕಳಿಗೆ ಕತ್ತನೆ. ವಾಕ್ಯವನ್ನು ಕೇಳಿದರೆ ಸ್ವಾಮಿ, ವಾಕ್ಯವನ್ನು ಕೇಳಿ ಕತ್ತನೆ ಪಶ್ಚಾತ್ತಾಪ ಹೃದಯ ಕೊಡು. ದೇವರ ಕಡೆಗೆ ತಿರುಗಲಿಕ್ಕೆ ಸಹಾಯ ಮಾಡು. ಮಕ್ಕಳನ್ನು ಎಲ್ಲಿ ತಪ್ಪಿ ಹೋಗ್ತಾ ಇದ್ದಾರೆ ಕತ್ತನೆ, ಅವರಿಗೆ ನೆನಪಿಗೆ ತಾಕತ್ತನೆ ತಂದು ನಿನ್ನ ಮಾರ್ಗದಲ್ಲಿ ನಡೆಯಲಿಕ್ಕೆ ನೀನು ಸಹಾಯ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕತ್ತನೆ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವಂತೆ ತಂದೆ, ಆಮೇನ್. ನಾವು ಅಂತ್ಯಾಶವನ್ನು ಪಡೆಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಈಗಲೂ ಸದಾಕಾಲ ಎಲ್ಲ ಸಮಯದಲ್ಲಿ ಎಲ್ಲ ವೇಳೆಯಲ್ಲಿ ನೀವು ಹೋಗುವಾಗಲೂ ಬರುವಾಗಲೂ ದೇವರ ಕೃಪೆ ನಿಮಗೆ ಹಿಂಬಾಲಿಸ್ತಾ ಉಂಟು. ಕ್ರಿಸ್ತನು ಬರುವಾಗ ನಿಮ್ಮೆಲ್ಲರ ಆತ್ಮ ಪ್ರಾಣ ಶರೀರ ದೋಷವಿಲ್ಲದಿರಲಿ. ಆಮೇನ್.